ಫೋನ್ ಕದ್ದಾಲಿಕೆ ಆರೋಪ ವಿಚಾರ ಮಂಡ್ಯದಲ್ಲಿ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವುದಾದ್ರೂ ಸಾಬೀತು ಆದರೆ ಉತ್ತರ ಕೊಡ್ತೀನಿ. ಗಾಳಿಯಲ್ಲಿ ಗುಂಡು ಹೊಡೆದ್ರೆ ಏನು ಪ್ರಯೋಜನ ಇಲ್ಲ. ಫೋನ್ ಕದ್ದಾಲಿಕೆ ಮಾಡಿದ್ರೆ ಬಿಜೆಪಿಗೆ ಕ್ರೆಡಿಟ್ ಸಲ್ಲಬೇಕು, ಜೆಡಿಎಸ್ಗೆ ಸಹ ಈ ಕ್ರೆಡಿಟ್ ಸಲ್ಲಬೇಕು. ಸರ್ಕಾರದಲ್ಲಿ ಏನಾದರೂ ಮಾಡಿರೋದು ಪ್ರೂವ್ ಮಾಡಲಿ. ಸಿಎಂ ಕುರ್ಚಿಗಾಗಿ ಇದ್ಯಾವುದು ಆಗ್ತಿಲ್ಲ. ಡಿಕೆಶಿ ಈ ಬಗ್ಗೆ ಯಾವತ್ತೂ ಹೇಳಿಲ್ಲ. ಸಿದ್ದು ಇವತ್ತು ನಾಯಕರು ಮುಂದೇನು ನಾಯಕರೇ ಅವರು ಅಂತ ಹೇಳಿರುವಂಥದ್ದು. ಫೋನ್ ಕದ್ದಾಲಿಕೆ ವಿಚಾರವಾಗಿ ಮಂಡ್ಯದಲ್ಲಿ ಚಲುವರಾಯಸ್ವಾಮಿಯವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವುದಾದ್ರೂ ಸಾಬೀತು ಆದರೆ ಅವಾಗ ನಾನು ಉತ್ತರ ಕೊಡ್ತೀನಿ. ಗಾಳಿಯಲ್ಲಿ ಗುಂಡು ಹೊಡೆದ್ರೆ ಏನೂ ಪ್ರಯೋಜನ ಇಲ್ಲ. ಜೆಡಿಎಸ್ಗೂ ಸಹ ಕ್ರೆಡಿಟ್ ಸಲ್ಲತ್ತೆ. ಫೋನ್ ಕದ್ದಾಲಿಕೆ ಮಾಡಿದ್ರೆ ಬಿಜೆಪಿಗೆ ಕ್ರೆಡಿಟ್ ಸಲ್ಲಬೇಕು. ಅದ್ರ ಜೊತೆಗೆ ಜೆಡಿಎಸ್ಗೆ ಸಿದ್ದು ಇವತ್ತು ನಾಯಕರೇ, ಮುಂದೇನೂ ಕೂಡ ಅವರು ನಮ್ಮ ನಾಯಕರು. ಡಿಕೆಶಿ ಬಗ್ಗೆ ಯಾವತ್ತೂ ಕೂಡ ಹೇಳಿಲ್ಲ. ಸಿಎಂ ಕುರ್ಚಿಗಾಗಿ ಇದ್ಯಾವುದು ಕೂಡ ಆಗ್ತಾ ಇಲ್ಲ. ಸರ್ಕಾರದಲ್ಲಿ ಏನಾದರೂ ಮಾಡಿರೋದು ಪ್ರೂವ್ ಮಾಡಲಿ ಅಂತ ಮಂಡ್ಯದಲ್ಲಿ ಎನ್ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಬ್ಬ ಮೈಸೂರು ಎಂಪಿ ಮಾಜಿ ಎಂಪಿ ಪ್ರತಾಪ್ ಸಿಂಹನ್ ಸರ್ ಮಾಡಕ್ಕೆ ಹೇಳಿ, ಆಮೇಲೆ ನಮ್ಮ ಹತ್ರಕ್ಕೆ ಬರಲಿ. ಚರ್ಚೆ ಆಲಿ ಬಿಡಿ. ಈಗ ಯಾರಿಗೂ ಅನ್ಯಾಯ ಮಾಡಲ್ಲ, ಎಲ್ರಿಗೂ ನ್ಯಾಯ ಕೊಡ್ತೀವಿ. ಯಾವುದೇ ಸಮಾಜದ ಪ್ರಶ್ನೆ ಇಲ್ಲ, ಎಲ್ಲ ಸಮಾಜಕ್ಕೂ ನ್ಯಾಯ ಕೊಡ್ತೀವಿ ನಾವು. ಸೊ ಚರ್ಚೆ ಮಾಡಲಿ, ತಪ್ಪೇನಿದೆ. ಮುಸ್ಲಿಂ ಸರ್ಕಾರ ಅಂತ ಅಶೋಕ್ ಅವರು ಹೇಳ್ತಿದ್ದಾರೆ ಸರ್. ಈಗ 5 ಗ್ಯಾರಂಟಿ ಮುಸ್ಲಿಮ್ಸ್ ತಗೋತಾರಾ? ನಾನು ಇವತ್ತೆಲ್ಲ ಕೃಷಿ ಹೊಂಡ ಕೊಡ್ತಾಯಿದ್ದೀನಿ, ಮುಸ್ಲಿಮ್ ತಗೋತಾರ? ಏನು ಮಾತಾಡ್ತಾರ್ರಿ? ಸುಮ್ಮನೆ ಏನೋ ಒಂದು ಹೇಳಿದ್ರೆ. ಈಗ ನಾವು ಸಬ್ಸಿಡಿ ಕೊಡ್ತೀವಿ, ಸಹಾಯಧನ ಕೊಡ್ತೀವಿ, 10 kg ಅಕ್ಕಿ ಕೊಡ್ತೀವಿ, ಮುಸ್ಲಿಮ್ಸ್ 5 ಲಕ್ಷ ಬಡ್ಡಿ ರಹಿತ ಕೊಡ್ತೀವಿ. 99% ಸೊಸೈಟಿಗಳಲ್ಲಿ ಬಡ್ಡಿ ರಹಿತ ಸಾಲ ತಗೊಳ್ಳೋರು ಯಾರು? ಅಶೋಕ್ ಕೇಳಿ. ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದರೆ ಅದಕ್ಕೆ ಹೇಳಿದ್ರು, ಆರೋಪ ಮಾಡ್ತಾ ಇರೋದು ಸರ್. ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೊರಟಿದ್ದಾರೆ ಬಿಜೆಪಿಯವರು. ಡಿ.ಕೆ. ಶಿವಕುಮಾರ್ ಹೇಳಿದ್ರಂತ ಸರ್. ಇದು ರಾಜ್ಯಸಭೆಗೆ ಲೋಕಸಭೆ ಚರ್ಚೆ ಆಗ್ತಾ ಇದೆ. ಸಂವಿಧಾನ ವಿಚಾರನ ಕೆಣಕಿರೋರು, ಮಾತನಾಡಿರೋರು. ಸಿಎಂ ಬದಲಾವಣೆ ವಿಚಾರವಾಗಿ ಸಿಎಂ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಮ್ಮ ಪಕ್ಷದ ಸಿಎಂ ಬದಲಾವಣೆ ವಿಚಾರ ಬಿಜೆಪಿಗೆ ಯಾಕೆ ಬೇಕು? ನಾವು ಯಾರಿಗೂ ಕೂಡ ಅನ್ಯಾಯ ಮಾಡಲಿಲ್ಲ, ಎಲ್ಲ ಸಮಾಜಕ್ಕೂ ನ್ಯಾಯ ಕೊಡ್ತೀವಿ. ನಮ್ಮ ಪಕ್ಷದ ಸಿಎಂ ಬದಲಾವಣೆ ವಿಚಾರ ಬಿಜೆಪಿಗೆ ಯಾಕೆ ಬೇಕು? ಈ ಕುರಿತಂತೆ ನಮ್ಮ ಹೈಕಮಾಂಡ್ ತೀರ್ಮಾನಿಸುತ್ತೆ. ಸಿಎಂ ಬದಲಾವಣೆ ಮಾಡಬೇಕಾ ಬೇಡವಾ? ಬದಲಾವಣೆ ಮಾಡಿದ್ರು ಯಾರನ್ನು ಮಾಡಬೇಕು? ಇದೆಲ್ಲ ವಿಚಾರ ಹೈಕಮಾಂಡ್ಗೆ ಬಿಟ್ಟಿರೋದು. ಹೈಕಮಾಂಡ್ ಈ ಕುರಿತು ತೀರ್ಪನ್ನ ಮಾಡತ್ತೆ. ನಾವು ಯಾರಿಗೂ ಕೂಡ ಅನ್ಯಾಯ ಮಾಡೋದಿಲ್ಲ, ಎಲ್ಲ ಸಮಾಜಕ್ಕೂ ಕೂಡ ನ್ಯಾಯವನ್ನ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಸಿಎಂ ಬದಲಾವಣೆ ವಿಚಾರ ರಾಜ್ಯದಲ್ಲಿ ತೀವ್ರ ಚರ್ಚೆ ಆಗ್ತಿರುವಂತಹ ಸಂಗತಿ. ನಮ್ಮ ಪಕ್ಷದ ಸಿಎಂ ಬದಲಾವಣೆ ವಿಚಾರ ನಮ್ಮ ಪಕ್ಷಕ್ಕೆ ಬಿಟ್ಟಿರೋದು. ಬಿಜೆಪಿಗೆ ಯಾಕೆ ಬೇಕು? ಸಿಎಂ ಬದಲಾವಣೆ ಮಾಡಬೇಕಾ ಬೇಡವಾ? ಹೈಕಮಾಂಡ್ ತೀರ್ಮಾನಿಸುತ್ತದೆ ಅಂತ ಮಂಡ್ಯದಲ್ಲಿ ಚಲುವರಾಯಸ್ವಾಮಿ ಅವರು ಹೇಳಿದ್ದಾರೆ. ಏನಾದ್ರು ತಂದವ್ರ ದೇಶಕ್ಕೆ ಉಪಯೋಗ ಆಗುವಂಥ ಹೊಸ ಕಾನೂನ? ಈ ರಾಜ್ಯದ 31 ಜಿಲ್ಲೆಯ 7 ಕೋಟಿ ರೈತರಿಗೆ ಅನುಕೂಲ ಆಗುವಂಥ ಯಾವುದಾದ್ರು ವಿಚಾರ ಇಟ್ಕೊಂಡು ಸರ್ಕಾರದ ಮುಂದೆ ಪ್ರತಿಭಟನೆ ಮಾಡಿದಾರಾ? ಅಸೆಂಬ್ಲಿಲಾಗಲಿ, ಅಸೆಂಬ್ಲಿವರೆಗೆ ಒಂದು ಸಿದ್ದರಾಮಯ್ಯ ವಿರುದ್ಧ, ಒಂದು DK ವಿರುದ್ಧ, ಇನ್ನೊಂದು ಯಾವುದೋ ಅನಿತಾ ವಿರುದ್ಧ, ಈ ಥರದ್ದು ಬಿಟ್ಬಿಟ್ಟು ಈ ಜನರಿಗೆ 7 ಕೋಟಿ ಜನಕ್ಕೆ ಉಪಯೋಗ ಆಗುವಂಥದ್ದು ಯಾವುದಾದ್ರು ವಿಚಾರನ ಇಟ್ಕೊಂಡು ಬರೋಕ್ಕೆ ಹೇಳಿ, ನಾವು ಅವ್ರು ಹೇಳಿದ್ ಕೇಳ್ತೀವಿ. ಸರ್, ಅಶೋಕ್ ಅವರು ಸರ್ ಸರ್ಕಾರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಸರ್. ಅಶೋಕ್ ಅವರು ಸೇರಿದಂತೆ ಕುಮಾರಸ್ವಾಮಿ ಅವರ ಫೋನ್ ಕದ್ದಾಲಿಕೆಯನ್ನು ಸರ್ಕಾರ ಮುಂದಾಗಿಂದ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಸರ್. ಯಾವ್ದಾದ್ರು ಪ್ರೂವ್ ಆದರೆ ನಾವು ಕೂತ್ರ ಹೇಳು. ಸುಮ್ಮನೆ ಒಂದು ಗಾಳಿ ಗುಂಡು ಹೊಡೆಯೋದು ಹೊಡೆದ್ರೆ ಏನೂ ಪ್ರಯೋಜನ ಇಲ್ಲ. ಫೋನನ್ನು ಕದ್ದಾಲಿಕೆ ಏನಾದರೂ ಮಾಡಿದರೆ
ಅದು ಜನತಾದಳ ಮತ್ತು ಬಿ ಜೆ ಪಿಗೆ ಆ ಒಂದು ಸಲ್ಲಬೇಕಾದದ್ದು ಕೀರ್ತಿ ನಮ್ಮ ಸರ್ಕಾರದಲ್ಲಿ ಏನಾರು ಮಾಡಿದರೆ ಅದನ್ನು ಪ್ರೂವ್ ಮಾಡಲಿ, ತೋರಿಸ್ಲಿ, ಅದನ್ನು ಖಂಡಿತ ಅದಕ್ಕೆ ಹೇಳ್ತಾರೆ ಸರ್, ಸಿಎಂ ಕುರ್ಚಿಗಾಗಿ ಈ ಥರ ಕದ್ದಾಲಿಕೆ, ಫೋನ್ ಕದ್ದಾಲಿಕೆ ಮಾಡ್ತಾರೆ. ನೋಡ್ರಿ, ನಮ್ಮಲ್ಲಿ ಆ ಪ್ರಶ್ನೆನೇ ಇಲ್ಲ. ಯಾವ ಥರ ಡಿ ಕೆ ಅವ್ರು ಹೇಳಿದಾರ, ಸಿದ್ದರಾಮಯ್ಯವ್ರು ಇವತ್ತು ನಾಯಕರು, ಮುಂದೆನೂ ನಾಯಕರು. ಸಿ ಎಮ್ಮನ್ನು ಯಾರಿರಬೇಕು, ಯಾವಾಗ ಯಾರನ್ನ ಬದಲಾವಣೆ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡೋದು ನಮ್ಮ ಹೈಕಮಾಂಡು ಅಂತ ಸಿದ್ದರಾಮಯ್ಯವ್ರು ಹೇಳೋರೆ, ಡಿ ಕೆ ಅವರು ಹೇಳೋರೆ. ಪ್ರಶ್ನೆನೇ ಇಲ್ಲ. ಸೊ ಇವ್ರಿಗೆ ಯಾಕೆ ನಮ್ಮ ಪಕ್ಷದ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಬೇಕೋ ಬೇಡ ಅನ್ನೋ ತೀರ್ಮಾನನ ನಮ್ಮ ಪಕ್ಷದ ಹೈಕಮಾಂಡ್ ಮಾಡ್ತಾರೆ ಅಂತ ಅವರಿಬ್ಬರೇ ಸಮಾಧಾನ ಇರೋನಾಗ ಇವ್ರಿಗೆ ಯಾಕೆ? ಇವರು ಎತ್ತಾಳು ಸರ್ ಮಾಡೋಕ್ಕೆ ಕೇಳಿ, ರಮೇಶನ್ ಸರ್ ಮಾಡೋಕ್ಕೆ ಕೇಳಿ, ಅವ್ರು ಯಾರೋ ಇನ್ನೊಬ್ಬ ಮೈಸೂರು ಎಂ ಪಿ, ಮಾಜಿ ಎಂ ಪಿ ಪ್ರತಾಪ್ ಸಿಂಹನ್ ಸರ್ ಮಾಡೋಕ್ಕೆ ಕೇಳಿ, ಆಮೇಲೆ ನಮ್ಮ ಹತ್ರಕ್ಕೆ ಬರಲಿ. ಚರ್ಚೆ ಆಲಿ ಬಿಡಿ. ಈಗ ಯಾರಿಗೂ ಅನ್ಯಾಯ ಮಾಡಲ್ಲ, ಎಲ್ರಿಗೂ ನ್ಯಾಯ ಕೊಡ್ತೀವಿ. ಯಾವುದೇ ಸಮಾಜದ ಪ್ರಶ್ನೆ ಇಲ್ಲ, ಎಲ್ಲ ಸಮಾಜಕ್ಕೂ ನ್ಯಾಯ ಕೊಡ್ತೀವಿ ನಾವು. ಸೊ ಚರ್ಚೆ ಮಾಡಲಿ, ತಪ್ಪೇನಿದೆ. ಮುಸ್ಲಿಂ ಸರ್ಕಾರ ಅಂತ ಅಶೋಕ್ ಅವರು ಹೇಳ್ತಾರೆ ಸರ್. ಈಗ 5 ಗ್ಯಾರಂಟಿ ಮುಸ್ಲಿಮ್ಸ್ ತಗೋತಾರಾ? ನಾನು ಇವತ್ತೆಲ್ಲ ಕೃಷಿ ಹೊಂಡ ಕೊಡ್ತಾಯಿದ್ದೀನಿ, ಮುಸ್ಲಿಮ್ ತಗೋತಾರಾ? ಏನು ಮಾತಾಡ್ತಾರೆ? ಸುಮ್ಮನೆ ಏನೋ ಒಂದು ಹೇಳಿದ್ರೆ. ಈಗ ನಾವು ಸಬ್ಸಿಡಿ ಕೊಡ್ತೀವಿ, ಸಹಾಯಧನ ಕೊಡ್ತೀವಿ, 10 kg ಅಕ್ಕಿ ಕೊಡ್ತೀವಿ, ಮುಸ್ಲಿಮ್ಸ್ 5 ಲಕ್ಷ ಬಡ್ಡಿ ರಹಿತ ಕೊಡ್ತೀವಿ. 99%